ಫೋನು ನನ್ನ ಹತ್ರ ಇತ್ತಲ್ಲ. ಹೆಂಗಪ್ಪ ಹೆಂಗೈತೆ ಜೋಡಿ? ನಮ್ಮ ಹುಡುಗರಲ್ಲಿ ಅಂಕಲ್ ಇವನೇ ಫಸ್ಟ್ ಆಯ್ತಾರದ ಈಗ ಎಂಗೇಜ್ಮೆಂಟ್ ಯಾರು ಆಗಿಲ್ಲ. ನೋಡುವ ಭಗವಂತ ಹಿಂಗ್ ಅನ್ಬೇಕು ಕರ್ಕೊ ಹೋಗ್ಬಿಟ್ಟು ಅಲ್ಲಿ ಸರ್ಪ್ರೈಸ್ ಅಂತ ಅಂದ್ಬಿಟ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದನ್ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಬ್ಲಾಗ್ ಏನು ಅಂತ ನೀವು ಟೈಟಲ್ ಮತ್ತು ತಮ್ಮನೇಲಿ ನೋಡಿರ್ತೀರಾ. ಇವತ್ತು ಸಾಕಷ್ಟು ದುಡ್ಡುಗಳು ಖರ್ಚಾಗುವಂಥ ಬ್ಲಾಗು. ಜಾಬೆಲ್ಲ ಖಾಲಿ ಆಗ್ಬಿಡುತ್ತೆ. ಬಿಕಾಸ್ 1.5 ವರ್ಷದಿಂದಗಡೆ ನಾನು ಈಗ ಏನು ವೀಡಿಯೋ ಮಾಡ್ತಾಯಿದ್ದೀನಿ ಆ ಫೋನ್ನ ತೊಗೊಂಡಿದ್ದೆ ಗೈಸ್ ಯೂಟ್ಯೂಬ್ ಪರ್ಪಸ್ಸು. ಬಟ್ ಈಗ ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ ಫೋನ್ ಮೇಲೆ. ಕಂಪ್ಲೀಟ್ ಅವಾಗ ಝೀರೋ ಐಡಿಯಾ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ 16 Pro ತಗೊಬಿಟ್ಟಿದ್ದೆ. ಪ್ರೋ ಮ್ಯಾಕ್ಸ್ ತೊಗೊಂಡ್ರೆ ಒಂದು ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿರುತ್ತೆ. ಬಟ್ ಪ್ರೋ ಅಲ್ಲಿ ಹೆವಿ ಎಕ್ಸಾಸ್ಟ್ ಆಗುತ್ತೆ ಬ್ಯಾಟ್ರಿ ಎಲ್ಲ. ಸೊ ಅದಕ್ಕೆ ಒಂದು ಹೊಸ ಫೋನ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಹೊರಟಿದ್ದೀನಿ. ಏನೋ ಇದೆ ಏನಿದೆ? ಏನೂ ಇಲ್ಲ. ನಂದೇಶ್, ನೀವು ಹುಡುಕ್ತಾವ ಯಾಕೋ? ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಅಂತನಾ? ಸೊ ಏನು ಅಂತಂದರೆ ಇವತ್ತು ಒಂದು ಬಿಗ್ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಹೊರಟಿದ್ದೀನಿ. ಅದು ನನ್ನ ಮೇಲೆ 17 Pro Max ತಗೋತಾ ಇದ್ದೀನಿ. ಬಟ್ ನಮ್ಮಮ್ಮಂಗೆ ಗೊತ್ತಿಲ್ಲ. ಗೈಸ್, ನಮ್ಮಮ್ಮ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ, ಪಾತ್ರೆ ತೊಳೆಯೋ ಕಾರ್ಯಕ್ರಮ. ಸೊ ಅವ್ರ ಅಮ್ಮಂಗೆ ಹುಷಾರಿಲ್ಲ ಗೈಸ್, ಒಂದು ರೌಂಡ್ ಸಣ್ಣ ಆಗ್ಬಿಟ್ಟವ್ರಲ್ಲ ಪುಣ್ಯ. ನಮ್ಮ ಅಕ್ಕಂಗೂ ಅಂದರೆ ಪುಣ್ಯ ಅವ್ರ ಅಮ್ಮಂಗೂ ಹುಷಾರಿರ್ಲಿಲ್ಲ, ನಮ್ಮ ಅಮ್ಮಂಗೂ ಹುಷಾರಿರ್ಲಿಲ್ಲ, ನಮ್ಮ ದೊಡ್ಡಮ್ಮಂಗೂ ಹುಷಾರಿರ್ಲಿಲ್ಲ, ಗ್ಯಾಪಲ್ಲಿ ನನಗೂ ಹುಷಾರಿರ್ಲಿಲ್ಲ. ಸೊ ಗಟ್ಮುಟ್ಟಾಗಿರೋದಂದ್ರೆ ಒಬ್ಬನೇ ಗೈಸ್. ಸೊ ನಮ್ಮಮ್ಮ ಒಂದು ರೌಂಡ್ ಸಣ್ಣ ಆಗ್ಬಿಟ್ಟಿದ್ದಾರೆ. ತಲೆಗೆಲ್ಲ ಪೇಂಟ್ ಹೊಡೆದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಮಾ, ಇವತ್ತು ನೀನು ಉಗಿತೀಯೋ ಇಲ್ಲ ಒಳ್ಳೇದಾಗ್ಲಿ ಅಂತ ಬೈತೀಯೋ ಅಥವಾ ಹೊಗಳುತ್ತೀಯೋ ಗೊತ್ತಿಲ್ಲ, ಏನೋ ಒಂದು ತಗೋಬರ್ತೀನಿ. ಬೈಬಾರ್ದು. ಏನೋ ಒಂದು ತಗೋಬರ್ತೀನಿ ಮನೆಗೆ. ಬೈಬಾರ್ದು. ಇಷ್ಟ ಗೈಸ್, ನಮ್ಮ ಅಮ್ಮಂದು ಬೈತಾರೆ ಪಕ್ಕ, ನನಗೆ ಗೊತ್ತದು. ಬಟ್ ಏನು ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕು. ಸೊ ಗೈಸ್, ಯಾವ ಕಲರ್ ತಗೊಳ್ಳೋದು ಅಂತಲೇ ತಲೆ ಓಡ್ತಾ ಇಲ್ಲ. ಮನೆಯಿಂದ ಯೋಚನೆ ಮಾಡ್ಕೊಬತ್ತಾ ಇದ್ದೀನಿ. ನನ್ನ ತಲೆಯಲ್ಲಿ 2 ಕಲರ್ ಇದೆ, ಬ್ಲ್ಯಾಕ್ ಮತ್ತು ಆರೆಂಜು. ಬಟ್ ಅಲ್ಲಿ ಹೋಗಿ ನೋಡೋಣ, ಫಿಸಿಕಲಾಗಿ ಹಿಡ್ಕೊಂಡು ಯಾವ ಕಲರ್ ಒಳ್ಳೆ ಫೀಲ್ ಕೊಡುತ್ತೆ ಅದನ್ನು ಎತ್ಕೊಳ್ಳೋಣ ಅಂತ. ನಂದಿ, ಯಾವ ಕಲರ್ ತಗೊಳ್ಳಿ? ಆರೆಂಜು ಚೆನ್ನಾಗಿರುತ್ತೆ. 17 Pro Max ಅಲ್ಲಿ ಆರೆಂಜು ಒಂದು ಯೂನಿಕ್ ಕಲರ್ ಅಂತ ಬಿಟ್ಟಿದ್ದದು. 18 ಪಿಂಕ್ ಎಲ್ಲ ಬಿಡ್ತಾರಂತಲ್ಲ, ಬಟ್ ಆರೆಂಜ್ ತಗೋ. ನಮ್ಮ ಪೂರ್ಣಿಗೆ ಬ್ಲ್ಯಾಕ್ ಇಷ್ಟ, ಅವಳಿಗೆ ಬ್ಲ್ಯಾಕ್ ಇಷ್ಟ ಅವಳಿಗೆ. ಬಟ್ ನನಗೆ ಆರೆಂಜ್ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. 1 ಗಂಟೆ ಟೈಮ್ ಆಯ್ತು ಗೈಸ್, ಇನ್ನೂ ನಾಷ್ಟ ಕೂಡ ಮಾಡಿಲ್ಲ. ನಾಷ್ಟ ಮಾಡಿಕೊಂಡು ಹೋಗೋಣ. ನಾನು ನೋಡಿ ಅಪರೂಪಕ್ಕೆ ಶೂ ಹಾಕಿದ್ದೀನಿ. ನನಗೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅನಿಸ್ತಾ ಇದೆ. ನಮ್ಮ ನಂದಿ ಈ ಹೋಟ್ಲನ್ನ ಗೂಗಲೆಲ್ಲ ಹುಡುಕಿ 4 ಸ್ಟಾರ್ ರೇಟಿಂಗ್ ಅಂತ ಕರ್ಕೊಂಡ್ಬಂದವನೆ ಒಂದು ವೆಜ್ ಹೋಟ್ಲು ಹುಡ್ಸೋಕ್ಕೆ. ಪೂರ್ಣಿಮಾ, ಈಗೇನಾದ್ರು ಅಕಸ್ಮಾತ್ ಕರ್ಕೊಬಿಟ್ಟು ಅಲ್ಲಿ ಪೂರ್ಣಿಮಾ ಸರ್ಪ್ರೈಸ್ ಅಂತ ಅಂದ್ಬಿಟ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ವ? ಎಸ್, ಆ ದಿನನೂ ಬರುತ್ತೆ, ಡೋಂಟ್ ವರಿ. ಆ್ಯಂಡ್ ನನಗೆ ಆ ಫೀಲೇ ಹೋಗ್ಬಿಟ್ಟಿದೆ ಗೈಸ್. ಐಫೋನ್ ತಗೋಬೇಕಾದ್ರೆ ಯೂಶ್ವಲಿ ಸ್ಟಾರ್ಟಿಂಗೆಲ್ಲ ಎಕ್ಸೈಟ್ಮೆಂಟ್ ಇರೋದು. ಬಟ್ ಈಗ ಎಲ್ಲ ಯೂಸ್ ಮಾಡಿ ಅದು ಹಳೆ ಥರ ಆಗ್ಬಿಟ್ಟಿದೆ. ಅಯ್ಯೋ, ಆ ಫೀಲು ನಮ್ಮ ಪೂರ್ಣಿಗೆ ಆಗುತ್ತೆ ಫಸ್ಟು ಐಫೋನ್ ತಗೊಂಡಾಗ. ಗೈಸ್, ಈ ಥರ ಫುಲ್ ಮೀಲ್ಸ್ ಊಟ ಮಾಡಿ ಎಷ್ಟೋ ದಿನಗಳೇ ಆಗ್ಬಿಟ್ಟಿತ್ತು. ಇದೆಲ್ಲ ಖಾಲಿ ಮಾಡ್ತೀನಿ ಅನ್ನೋ ಡೌಟ್ ಆಗ್ಬಿಟ್ಟೈತೆ. ನಮ್ಮ ಪೂರ್ಣಿಮಾ ಅವರು ಏನೋ ಸೂಪ್ ಕುಡಿತಾವಳೆ. ಏನು ಸೂಪ್ ಇದು? ಮಶ್ರೂಮ್ ಸೂಪು. ಮಟ್ ಮಧ್ಯಾಹ್ನ ಸೂಪ್ ಕುಡಿತಾವ್ರೆ ಗೈಸ್. ಇವನು ವೆಜ್ಜು ಮೆಜಿಟೋ ಸೂಪ್ ಅಂತೆ. ಇದು ಮಾಂಚ ಸೂಪ್ ಅಂತ. ಸೊ ಅಲ್ಲಿ ಮೂಲೆಯಲ್ಲಿ ಸಂಡಿಗೆ ಬೇರೆ ಹಾಕೊಂಡ ಗೈಸ್. ಸಂಡಿಗೆ ಎಲ್ಲ ಹಾಕೊಳ್ಳೋದು ಮತ್ತೆ ಚೆನ್ನಾಗಿರುತ್ತೆ, ಅದಕ್ಕೆ ಮಿಕ್ಸ್ ಮಾಡ್ತಾರೆ. ಈಗ ರೀಚ್ ಆಗಿದ್ದೀವಿ. ನಾವೀಗ ಎಲ್ಲಿಗೆ ಬಂದಿರೋದು ಅಂತಂದರೆ ಮೊಬೈಲ್ ಪ್ಲಾನೆಟ್ ಬೆಂಗಳೂರಿಗೆ ಬಂದಿದ್ದೀವಿ, ರಾಜಾಜಿನಗರ. ಸೊ ಇವರು ಒಳ್ಳೆ ಪ್ರೈಸ್ಗೆ, ಬೆಸ್ಟ್ ಪ್ರೈಸ್ಗೆ ಫೋನ್ಸ್ ಕೊಡ್ತಾರೆ ಅಂತ ನೋಡಿದ್ದೆ. ಸೊ ಬಂದಿದ್ದೀನಿ. ಆ್ಯಂಡ್ ಹಾಯ್ ರಾಮ. ಸೂಪರ್.
ಅಲ್ಲಿ ರೆಡಿ ಮಾಡಿ ಬಿಟ್ಟಿದ್ದೀನಿ. ನಮಗೋಸ್ಕರ ರೆಡಿ ಆಗಿದೆ. ಎಲ್ಲ ರೆಡಿ ಆಗಿದೆ. 512 ಇದು 512 GB, ಇದು 2 TB ಇದೆ. ಅಂಡ್ ಇದು 512 GB ಇಂಡಿಯನ್ ವೇರಿಯಂಟ್. ಸೊ ತಗೊಂಡು ಜಸ್ಟ್ ಒಂದು 20 ಡೇಸ್ ಮಾತ್ರ ಆಗಿದೆ. ಆಲ್ಮೋಸ್ಟ್ ಕಸ್ಟಮರ್ 175 ತಗೊಂಡಿದ್ದಾರೆ ಇಂಡಿಯನ್ ವೇರಿಯಂಟ್ ಅದು. ಬಟ್ ನಮ್ಮ ಹತ್ರ ಗ್ಲೋಬಲ್ ವೇರಿಯಂಟ್ ನಿಮ್ಗೆ ಆಲ್ರೆಡಿ 512 GB 148 ಸಿಗುತ್ತೆ. ನೈಸ್. ಈ ಕಲರ್ ನೋಡ್ತಾ ಇದೀನಿ. ಇದರಲ್ಲಿ ಬ್ಲ್ಯಾಕ್ ಇದೆಯಾ? ಬ್ಲ್ಯಾಕ್ ಮತ್ತೆ ಆರೆಂಜ್ ಅಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಬ್ಲಾಕ್ ಬರಲ್ಲ, ಬ್ಲೂ ಮತ್ತೆ ಸಿಲ್ವರ್ ಬರುತ್ತೆ. ಎಷ್ಟು ಐಫೋನ್ಸ್ ಇದೆ ನೋಡಿ ಗೈಸ್. ಜಸ್ಟ್ ನೋಡ್ಕೊಳ್ಳೋದಕ್ಕೆ ಕಲರ್ ವೇರಿಯಂಟ್ ನೋಡ್ಕೊಳ್ಳೋದಕ್ಕೆ. ಯಾವ ಕಲರ್? ಐಫೋನ್ಸ್ ಎಲ್ಲ ಇರುತ್ತೆ. ಬಸ್ ನಮ್ಮ ಹತ್ರ ಐಫೋನ್ 13 ಇಂದ ಸ್ಟಾರ್ಟ್ ಆಯ್ತು ಅಂದ್ರೆ 70 Pro Max. ಅಂಡ್ ಅದರಲ್ಲಿ ಏನು ಬರುತ್ತೆ 15 16 ಹೊಸದು ಸಿಗುತ್ತೆ. ಅದರಲ್ಲಿ ಓಪನ್ ಬಾಕ್ಸ್ ಯೂಸ್ ಜಸ್ಟ್ ಆಕ್ಟಿವೇಟ್ ಅಂದ್ರೆ ವೆರೈಟಿ ಯೂನಿಟ್ಸ್ಗಳು ಸಿಗುತ್ತೆ. ಯಾವ ಕಲರ್ ಚೆನ್ನಾಗಿದೆ? ಆರೆಂಜ್. ಓಕೆ, ಆರೆಂಜ್ ಚೆನ್ನಾಗಿದೆ ಗೈಸ್. ಫೀಲ್ ಆರೆಂಜ್ ತಗೊಳ್ಳೋದ್ರಿಂದ ಏನಾಗುತ್ತೆ, ಅದು ಡಿಮ್ಯಾಂಡ್ ಕಲರ್. ಬಟ್ 17 ರಲ್ಲಿ ಇದೊಂದೇ ಯೂನಿಕ್ ಕಲರ್ ಬಂದಿರೋದು. ಕಲರ್ ಲಾಂಚ್ ಮಾಡಿದ್ದಾರೆ. ಬ್ಲೂ ಮತ್ತೆ ವೈಟ್ ಅವಾಗಲಿಂದನೂ ಇದೆ. ಆರೆಂಜ್ ಈ ಸಲ ಲಾಂಚ್ ಮಾಡಿದ್ರು. ಇದು 15 Pro Max. ಸೊ ಇದು ಸ್ಟಾರ್ಟ್ಅಪ್ ಅಂದ್ರೆ ಯಾರು ಲಾಗ್ ಮಾಡ್ತಾರಲ್ಲ ಅವ್ರಿಗೆ ಐಫೋನ್ 13 ಇಂದಾನೆ ಮಾಡ್ಬೋದು. ಅಂತದ್ದೇ ಮೊಬೈಲ್ ಬೇಕು ಇಂಥದ್ದೇ ಮೊಬೈಲ್ ಬೇಕು ಅಂತ ಇಲ್ಲ. ಬಟ್ ಇದು ಬೇಸ್ ವೇರಿಯಂಟ್ ಅಲ್ಲಿ ಒಂದು 72,000 ರೂಪಾಯಿ ಕೊಟ್ಟರೆ 256 GB ಸಿಗುತ್ತೆ. ವಿತ್ ನಮ್ದು ಯಾವುದೇ ಡಿವೈಸ್ ತೊಗೊಂಡ್ರು ಸ್ಟೋರ್ ವ್ಯಾರಂಟಿ ಸಿಗುತ್ತೆ. ಹೊಸ ವ್ಯಾರಂಟಿ ಬರುತ್ತೆ, ಇಂಟರ್ನ್ಯಾಷನಲ್ ವ್ಯಾರಂಟಿ ಬರುತ್ತೆ, ಯೂಸ್ಗೆ ನಮ್ಮ ವ್ಯಾರಂಟಿ ಬರುತ್ತೆ. ಓಪನ್ ಬಾಕ್ಸ್ಗೆ ಅದ್ರದ್ದು ಮಿಕ್ಕಿದ ವ್ಯಾರಂಟಿ ಇರುತ್ತಲ್ಲ ಅದು ಬರುತ್ತೆ. ನೈಸ್, ಚೆನ್ನಾಗಿದೆ ಗೈಸ್. ಒಳ್ಳೆ ಪ್ರೈಸ್ ಕೊಡ್ತಾರೆ ನಮ್ಮ ಮೊಬೈಲ್ ಪ್ಲಾನೆಟ್ ಬೆಂಗಳೂರವರು. ಫುಲ್ ಎಲ್ಲ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಂಡಿರ್ತೀವಿ. ಇಡೀ ಇದು ಇನ್ಸ್ಟಾಗ್ರಾಮ್ ಎಲ್ಲ ರೂಲ್ ಮಾಡ್ತಾ ಇದ್ದಾರೆ ಗೈಸ್. ನಾನು ನೋಡ್ತಾ ಇರ್ತೀನಿ ಎಷ್ಟು ಕ್ರಿಯೇಟರ್ಸ್ ಎಷ್ಟು ಇನ್ಫ್ಲುಯೆನ್ಸರ್ ಬಂದು ತಗೊಂಡಿದ್ದಾರೆ. ಹಂಗೆ ಟ್ರಸ್ಟ್ ವರ್ತಿ ಇದ್ದಾರೆ, ಹಂಗೆ ಟ್ರಸ್ಟ್ ಇದೆ. ಅದನ್ನ ಉಳಿಸ್ಕೊಂಡು ಹೋಗ್ತಾ ಇದೀವಿ. ನೈಸ್. ಈಗ 17 Pro Max ಆರೆಂಜ್ ಕಲರ್ ತಗೊಂತ ಇದೀನಿ ಗೈಸ್. ನಾನು ಅನ್ಬಾಕ್ಸ್ ಮಾಡೋಣ ಬನ್ನಿ. ನಮ್ಮ ನಂದಿ ಆಂಡ್ರಾಯ್ಡ್ ಲವರು. ಐಫೋನ್ ಅಂದ್ರೆ ಅಷ್ಟು ಇಷ್ಟ ಇಲ್ಲ ಅಲ್ವಾ ನಿಮಗೆ? ಸ್ಯಾಮ್ಸಂಗ್ ಇಷ್ಟ ಅವನಿಗೆ. S24 Ultra ಆ ಥರ. ಇಲ್ಲಿ ಐಫೋನ್ ಲವರ್ ಇವಳು ಒಬ್ಳಿದ್ದಾಳೆ, ನಾನೊಬ್ಬ ಐಫೋನ್ ಲವರ್. ಫಸ್ಟ್ ನಮ್ಮ ಇಡೀ ಫ್ಯಾಮಿಲಿಗೆ ಫಸ್ಟ್ ತೊಗೊಂಡಿದ್ದೆ ಇವರು ಐಫೋನ್. ಆಂಡ್ರಾಯ್ಡ್ ಯೂಸ್ ಮಾಡಿಲ್ಲ, ಇವ್ರು ಆಂಡ್ರಾಯ್ಡ್ ಯೂಸ್ ಮಾಡೋನೆ. ಮೈಕ್ರೋಮ್ಯಾಕ್ಸ್ ಅವಾಗ ನಮ್ಮ ಅಪ್ಪ ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಫೋನ್ ಅಂತ ನಮ್ಮ ಅಪ್ಪ ಕೊಡಿಸಿದ್ದೆ ಆ್ಯಂಡ್ರಾಯ್ಡು. ಸೊ ಅವಾಗ ತೊಗೊಂಡು ಇದು ಒಂದು ಜ್ಯೂಸ್ ಬೇರೆ ಕೊಟ್ಟಿದ್ದಾರೆ ಗೈಸ್. 3 ಜನ ಜ್ಯೂಸ್ ಕುಡ್ದು ಕೂತಿದ್ದೀವಿ. ಬಿಕಾಸ್ ಇದು 512 GB. ನಾನೀಗ 1 TBಗೆ ಹೋಗೋಣ ಅಂತ ಮನಸ್ಸು ಚೇಂಜ್ ಮಾಡಿದ್ದೀನಿ ಗೈಸ್. ಬಿಕಾಸ್ ಒಂದು ಸತಿ ತೊಗೊಳೋದು ಟೈಮು. ವೇರಿಯಂಟು 20,000 ರೈಸ್ ಆಗುತ್ತೆ ಅಷ್ಟೇ. ಸೊ ಅದಕ್ಕೆ 1 TBಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಫೋನ್ ಅನ್ಬಾಕ್ಸ್ ಆಗೋಯ್ತು. ಸೊ ಈಗ ಮೇಲ್ಗಡೆ ಇರೋ ಸ್ಟಿಕ್ಕರ್ನ ತೆಗೆಯೋಣ. ನಮ್ಮ ಐಫೋನ್ 17 Pro Max 1 TB ಈಗ ಆನ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಪರ್ಚೇಸ್ ಮಾಡಿರೋದು ಮೊಬೈಲ್ ಪ್ಲಾನೆಟ್ ಬೆಂಗಳೂರಲ್ಲಿ. ಸೊ ಬೆಸ್ಟ್ ಪ್ರೈಸಲ್ಲಿ ಹಾಕೊಡ್ತಾರೆ, ಬೆಸ್ಟ್ ಡೀಲ್ ಗೈಸ್. ಯಾರಿಗೆಲ್ಲ ಬೇಕು ಬಂದು ಕಾಂಟ್ಯಾಕ್ಟ್ ಮಾಡಿ. ರಾಜನಗರ್, HSR ಲೇಔಟ್ ಆ್ಯಂಡ್ ಅಕ್ಕಮನಹಳ್ಳಿ 3 ಕಡೆ ಲೊಕೇಟ್ ಆಗಿದೆ ಅವ್ರ ಶಾಪು. ಅವರೊಂದು ಈಗ ಪೇಮೆಂಟ್ ಮಾಡ್ತಾಯಿದ್ದೀನಿ. ಕಾರ್ಡು ಅಲ್ಲ UPI ಕಾರ್ಡಲ್ಲಿ ಆಗಿದೆ. ಈಗ ನೆಕ್ಸ್ಟ್ UPI ಗೈಸ್. ಫೈನಲಿ 17 Pro Max ನನ್ನ ಕೈಗೆ ಬಂದಿದೆ. ಒಳ್ಳೆ ಪ್ರೀಮಿಯಂ ಲುಕ್ ಇದೆ ಗೈಸ್. ಒಳ್ಳೆ ಫೀಲ್ ಕೊಡ್ತಾ ಇದೆ. ನನಗೇನೋ ಒಳ್ಳೆ ಫೀಲ್ ಕೊಡ್ತೈತೆ. ಈಗ ಮನೆಗೆ ಹೋದ್ರೆ ನಮ್ಮ ಅಮ್ಮನ ಕೈಲಿ ಯಾರು ಉಗಿಸ್ಕೊಳ್ಳೋರು ಅನ್ನೋದೇ ಇರೋದು. ಸೊ ನೋಡೋಣ ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ. ಅಮ್ಮ 190 ಕಣಮ್ಮ, 180 ಕಣಮ್ಮ ಈ ಫೋನು ಅಂತಂದರೆ ಅಮ್ಮ ಕಾಲಲ್ಲಿ ಇರೋದು ಕೈಗೆ ಬರ್ತಾರೆ. ಪೂರ್ಣಿಮಾ ಇಷ್ಟ ಆಯ್ತಾ? ಹೌಸ್ ದಿ ಕಲರ್ ಆರೆಂಜ್ ಚೆನ್ನಾಗಿದೆ. ಹಾಂ ಚೆನ್ನಾಗಿದೆಯಾ? ನೆಕ್ಸ್ಟ್ ಪೂರ್ಣಿಮನ್ ಬರುತ್ತೆ ಗೈಸ್. ನಿನಗೋಸ್ಕರ ಒಂದು ಸರ್ಪ್ರೈಸ್ ಗಿಫ್ಟ್ ತಗೊಂಬಂದಿದ್ದೀನಿ. ಹಾಂ ಏನಿರ್ಬೋದು ಗೆಸ್ ಮಾಡು. ಹಾಂ ಏನ ಗೈಸ್? ಇದೊಂದು ಚಾರ್ಜ್ ಹಾಕೊಳ್ಳೋಕ್ಕೆ ಅಂತ ಒಂದು ಸಖತ್ತಾಗಿತ್ತು ರೋಬೋಟ್ ಥರ. ಸೈಬರ್ ಟ್ರಕ್ ಅಲ್ವಾ? ವಾಚ್ ಚಾರ್ಜ್ ಮಾಡ್ಕೋಬೋದು, ಫೋನ್ ಚಾರ್ಜ್. ಹಾಂ ಗೈಸ್, ನಮ್ಮ ಅಮ್ಮಂಗೆ ಒಂದು ಇರಲಿಲ್ಲ ಗೈಸ್ ಇದು. ಸೊ ಅದಕ್ಕೆ ಒಂದು ತಗೊಂಬಂದಿದ್ದೀನಿ. ಖುಷಿ ಪಡ್ತೀವಿ ಇಲ್ವೋ ಅಂತ ಗೊತ್ತಿಲ್ಲ ನನಗೆ. ಹಾಂ ಬೈಬಾರ್ದು ಯಪ್ಪನ್ನ ಏನಿಲ್ಲ, ಪ್ರ್ಯಾಂಕ್ ಅಲ್ಲ. ನೀನೇನು ತೋರ್ಸ್ಬೇಡ ಹೋಗಪ್ಪ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನಮ್ಮ ಅಮ್ಮ ಒಂದು ಸ್ವಲ್ಪ ಕಲರ್ ಹಾಕೊಂಡು ಹಂಗೆ ಇದೆ ತಲೆಯಲ್ಲಿ. ನೀನೇ ಮಾಡಿರೋದು ಹಂಗೇನೆ. ಸೊ ಏನಿರ್ಬೋದಮ್ಮ ತಗೊಳಮ್ಮ. ಏನು ಹೇಳು, ತಗೋ ಬಾ. ಇಲ್ಲಿ ಬಾ. ಅಲ್ಲಿ ಲೈಟ್ ಇಲ್ಲ. ಭಯ ಬೀಳ್ಬಿಡು, ಹಿಡ್ಕೊಳಮ್ಮ. ನಿನಗೆ ಗಿಫ್ಟು ಡೈಲಿ ಇದನ್ನ ನೀನು ಯೂಸ್ ಮಾಡಬೇಕು. ಓಕೆ, ನಿನಗೋಸ್ಕರ ತಗೊಂಡ್ಬಂದಿರೋದು. ಓಪನ್ ಮಾಡು. ಏನೈತೆ ಹೇಳೋದು ಫಸ್ಟ್. ನಾನೇ ಓಪನ್ ಮಾಡ್ಬಿಡ್ತೀನಿ. ಹಿಡ್ಕೊ. ನನಗೆ ಸಕತ್ ಫೋನು ನನ್ನ ಹತ್ರ ಇತ್ತಲ್ಲ.
ನಿನಗೆಲ್ಲ ಕಣವು ನನಗೆ ಹೊಸ ಫೋನು ಐಫೋನ್ ಇದು ಎಷ್ಟು ಕೇಳ್ದೊಳಮ್ಮ ರೇಟು? ಎಷ್ಟಿರ್ಬೋದು ಗೆಸ್ ಮಾಡು. 2 ಏನು 2 ಲಕ್ಷ. 10,000 ಕಡಿಮೆ 2 ಲಕ್ಷ ಅಮ್ಮ. ನನಗೆ ಗೊತ್ತಿತ್ತು ನೀನು ಇಷ್ಟು ರೇಟ್ ಅಂತ ತಗೋತೀಯ ಅಂತ. ಬೈತಲ್ಲ ಗೈಸ್ ಕ್ಯಾಮ್ರಾ ಆನ್ ಆಗೈತೆ ಅಂತ. ಆಫ್ ಆದ್ಮೇಲೆ ಕ್ಲಾಸು ಎಂತಕ್ಕೆ ಬೇಕಿತ್ತು ನಿನಗೆ ಅಂತ. ಗೈಸ್ ನನ್ನ ರೂಮಿನ ಅವಾಂತರ ನೋಡಿ. ಇಲ್ಲೊಂದು ಅರ್ಧ ಬಟ್ಟೆ, ಇಲ್ಲೊಂದು ಅರ್ಧ ಬಟ್ಟೆ, ಇಲ್ಲೊಂದು ಅರ್ಧ ಬಟ್ಟೆ. ಬಟ್ಟೆಗಳನ್ನೂ ಮಡ್ಚಿಟ್ಟಿಲ್ಲ. ನಿಶಾ ಮಧು ನೀಟಾಗಿ ಕಬೋರ್ಡ್ನ ಆರ್ಗನೈಸ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ರು. ಬಟ್ ನಾನು ಎಲ್ಲ ಎಡ್ಬಡಂಗೆ ಈ ಥರ ಚೆಲ್ಲಾಕ್ಬಿಟ್ಟಿದ್ದೀನಿ. ಈಗ ಫ್ರೆಶ್ ಅಪ್ ಆಗಿ ಒಂದು ಎಂಗೇಜ್ಮೆಂಟ್ ಇದೆ ಗೈಸ್, ನನ್ನ ಇಂಜಿನಿಯರಿಂಗ್ ಫ್ರೆಂಡ್ದು ಎಂಗೇಜ್ಮೆಂಟ್ ಇದೆ. ಸೊ ಹೊರಡಬೇಕು, ಲೇಟಾಗಿಬಿಟ್ಟಿದೆ. ಹೋಗೋದಾ ಬೇಡವಾ ಅಂತ ಕನ್ಫ್ಯೂಷನ್ ಸ್ಟೇಟಲ್ಲಿ ಈಗ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೊರಟಿದ್ದೀನಿ. ರಾಮನಗರದಲ್ಲಿ ನನ್ನ ಫ್ರೆಂಡ್ಸ್ ಇಬ್ಬರು ಇದ್ದಾರೆ. ಸೊ ಅವ್ರನ್ನ ಪಿಕಪ್ ಮಾಡಿಕೊಂಡು ಇವೆಂಟ್ ಅಟೆಂಡ್ ಮಾಡಬೇಕು. ಬನ್ನಿ ಹೋಗೋಣ. ವಾಯ್ಸು ಒಂದು ಸ್ವಲ್ಪ ರಗಡಾಗಿ ಬರ್ತೈತೆ, ಯಾಕೆಂದರೆ ಕಾಫ್ ಆಗ್ಬಿಟ್ಟೈತೆ ಅದಕ್ಕೆ. ಬರೋ ಲೆಟ್ ಲತೀಫ್. ನಮಸ್ತೆ ಸಾರ್. ಗೈಸ್ ನಮಗೆ 12 ಗಂಟೆಗೆ ಬರೋಕ್ಕೆ ಹೇಳ್ಬಿಟ್ಟು ಅಣ್ಣ ಈಗ ಬಂದವನೇ. ಸೊ ಇವನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಡುವ. ಇವನ ಹೆಸರು ಚಂದನ್ ಅಂತ ಗೈಸ್. ಇವನ ಹೆಸರು ಅರವಿಂದ್ ಅಂತ. ನಾವು ಎಲ್ಲ ಗೌಸೆ ಕಾಲೇಜ್ ಇಂಜಿನಿಯರಿಂಗಲ್ಲಿ ಫ್ರೆಂಡ್ಸ್, ದೋಸ್ತಗಳು, ಕುಚಿಗಳು ಒಳ್ಳೆ ಫನ್ ಮಾಡ್ತಿದ್ದಾಗ ಗೈಸ್ ಕಾಲೇಜ್ ಟೈಮಲ್ಲೆಲ್ಲ. ಈಗಲೇ ಎಲ್ಲ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಕೆಲಸಗಳಲ್ಲಿ. ಇಬ್ಬರು ಐಟಿ ತಾನೆ ಈಗ? ಐಟಿ. ಇನ್ನೊಬ್ಬ ಬರೋನಿದ್ದಾನೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದಾನೆ ಅಂತಂದ. ಸೊ ಅವನ್ನ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬೇಕು. ಅಯ್ಯೋ ಕಾರೇ ಕೈ ಕೊಡ್ತಾ ಅದೇ ಗೈಸ್. ಹೆಂಗಪ್ಪ ಹೆಂಗೈತೆ ಜೋಡಿ ಹೆಂಗೈತೆ? ಅರವಿಂದ್ ತೋರ್ಸಂಗೆ. ಅಯ್ಯಯ್ಯೋ ನಾನೇ ಜಾಸ್ತಿ ಅಂದ್ರೆ ನನಗೆ ಜಾಸ್ತಿ ಅಂತ ನೋಡಿ ಗೈಸ್. ನನ್ನ ಡಿಗ್ರೇಡ್ ಮಾಡ್ತಾವನೆ. ತೋರ್ಸ ಅರವಿಂದ್ ನಿಂಗೆ. ಹಿಡಿತಾ ಸರಿಯಾಗಿರೋದೇ ಹಿಡ್ದಿದ್ಯಾ. ಒಪ್ತೆ ಕಣಯ್ಯ. ಅವ್ರು ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ಅಂದ್ರೆ ನೀನ್ ಯಾವಾಗಯ್ಯ ಚೆನ್ನಾಗಿರೋದು? ಅವನೇ ಮದುವೆ ಗಂಡು, ನನ್ನ ಫ್ರೆಂಡ್ ಧನಂಜಯ. ಅಣ್ಣ ಎಲ್ಲರೂ ಆಯ್ತವ್ರೆ. ನಾವುಗಳು ಅವ್ರದ್ದು ಫಂಕ್ಷನ್ ಅಟೆಂಡ್ ಮಾಡೋದೇ ಆಗೋಯ್ತೈತೆ. ಸೊ ಜೈ ಹೆಂಗೈತಪ್ಪ ಎಕ್ಸ್ಪೀರಿಯನ್ಸು? ಆಮೇಲೆ ಹೇಳ್ಕೊ ಹೆಂಗೆ ತಿನ್ಸ್ತೀವಿ ಒಂದ್ಸತಿ ಫಸ್ಟ್ ತೋರಿಸ್ಬಿಡಲ್ಲ. ಏನಪ್ಪ ಬೈರ ಹೊಟ್ಟೆ ತುಂಬ ಬರೀ ಟೆಟ್ರಾ ಪ್ಯಾಕ್ ಏರುವಂಗೈತೆ. ಗೈಸ್ ಅವನಿಗೆ ಅಲ್ಲಿ ಟೆನ್ಷನ್ನು, ಗಾಬರಿ ಆಯ್ತು ಅವನಿಗೆ. ಫಸ್ಟೇ ಗಾಬರಿ. ನಾವೇನು ನಮ್ಮ ಹುಡುಗರಲ್ಲಿ ಅಂಕಲ್ ಇವನೇ ಫಸ್ಟ್ ಆಯ್ತಾರದೀಗ ಎಂಗೇಜ್ಮೆಂಟು. ಯಾರು ಆಗಿಲ್ಲ. ಕ್ಲಾಸ್ಮೇಟ್ಸಲ್ಲಿ ಫಸ್ಟ್ ಇವನೇ. ಅದಕ್ಕೆ ಇಷ್ಟು ಬೇಗ ಮಾಡ್ತಾ ಇರಲ್ಲ. ಮಾಡಬೇಕು ಅಂತ ನಿಂತ್ಕೊಂಡ. ಅವನು ನಿಂತ್ಕೊಂಡ ಆಗ್ಬಿಡ್ತೀನಿ ಅಂತ. ಕ್ಲಾಸ್ಮೇಟ್ಸಲ್ಲಿ ಇವನೇ ಫಸ್ಟ್ ಮದುವೆ. ತಿನ್ಸಪ್ಪ ಆಯ್ತು. ಹುಷಾರ ಮನೆಗೆ ಹೋಗಿ. ಈಗ ಒಬ್ಬನ್ ಡ್ರಾಪ್ ಮಾಡಾಯ್ತು, ಇನ್ನಿಬ್ರನ್ನ ಡ್ರಾಪ್ ಮಾಡ್ಬಿಟ್ಟು ಚನ್ನಪಟ್ಟಣ ಕಡೆ ಹೊರಡುವ. ಏನ್ರಿ ಕ್ಯಾಮ್ರಾ ತೆಗೆದ್ರೆ ಕೈ ಮುಚ್ಕೋತೀರಿ ಮಕ್ಕನ್ನ? ಹೆಂಗ್ ನಡೀತಿದೆ ಬಾಣಂತನ ಲೈಫ್? ಗೈಸ್ ಒಂದು ಸ್ವಲ್ಪ ಯಾಕೋ ನಮ್ಮ ಮಧುನು ಕಲರ್ ಬಂದ್ಬಿಟ್ಟವಳೆ, ನಮ್ಮ ಪೂಜಾನು ಕಲರ್ ಬಂದವ್ರೆ. ಅಯ್ಯೋ ಇನ್ನೇನು 4 ಗೋಡೆ ಮಧ್ಯೆ ನನ್ನ ಪ್ರಪಂಚ ಆಗದೆ ಇವಾಗ. ಇನ್ನೇನು ಮಾಡೋಕ್ಕಾಯ್ತದೆ? ಅಲ್ಲೊಬ್ರು ಇಲ್ವಾ ಮಹಾ ತಾಯಿ ರೆಡಿಯಾಗೆಲ್ಲ ಹೊಂಟ್ರು ಮೇಡಮ್. ನಮ್ಮ ದೇವತೆಯವರು. ದೇವತೆ, ದೇವರು ಕೊಟ್ಟ ವರ. ಬಾಣಂತರ ಮಾಡ್ತಾರೋ ದೇವತೆ. ಬಾಣಂತನ ಅಲ್ಲ, ಅದೇನೋ ಒಂಥರ ಗಾಡ್ ಗಿಫ್ಟ್ ಅಂತಾರಲ್ಲ ಹಂಗೆ ಎಲ್ಲರೂ ವಿಷಯದಲ್ಲೂ ನನಗೆ. ಮತ್ತೆ ಗೈಸ್ ಮತ್ತೆ ಗಾಯ್ಸ್ ಗೋಲ್ಡ್, ಡೈಮಂಡ್, ಗೋಲ್ಡ್ ವ್ಯಾಲ್ಯೂ. ಡೈಮಂಡ್ಗೆ ರೀಸೇಲ್ ವ್ಯಾಲ್ಯೂ ಇರಲ್ಲ, ಗೋಲ್ಡ್ಗೆ ವ್ಯಾಲ್ಯೂ. ಏನು ಆಸೆ ಪಡಲ್ಲ, ಆರಾಮಾಗಿ. ಅದಕ್ಕೆ ನಮ್ಮ ಅದನ್ನ ಜಾಸ್ತಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತಾವನೆ, ಗೋಲ್ಡ್ ತಗೊಳ್ಳೋಣ ಅಂತ. ಏನ್ ಎಲ್ರು ಕಮೆಂಟ್ ಅಲ್ಲಿ ತುಂಬಾ ಮದನಣ್ಣನ ಮದ್ವೆ ಯಾವಾಗ ಹೇಳು ಬೇಗ, ಯಾವಾಗ ಅಂತ ಮದ್ವೆ? ಮದನಣ್ಣನ ಮದ್ವೆ ನೆಕ್ಸ್ಟ್ ವರ್ಷ ಅಂತ ಹೇಳ್ಬಿಟ್ಟಿದೀನಿ ಆಗ್ಲೇ. 2027 7 is my lucky number. ಸೊ 27ಗೆ ಮದ್ವೆ ಆಗ್ತಿದ್ದಾರೆ. ನನ್ಗೊಂದು 50,000 ರೂಪಾಯಿ ಸ್ಯಾರಿ ಕೊಡಿಸ್ತಾರೆ.
ನಿನ್ಕಿಂತ ಹೆಚ್ಚು ಪೂಜಾ ಇವತ್ತೆಲ್ಲ 1 ಲಕ್ಷ ತಗೋ. ಬೆಲೆ ಇಲ್ವಾ? ಖಂಡಿತ ಕೊಡ್ಸ್ಕೊಬಿಡಿ. ನಮ್ಮ ಬಾವಂಗೊಂದು ಒಳ್ಳೆ ರೇಷ್ಮೆ ಪಂಚೆ ಶರ್ಟು, ನಿನಗೊಂದು ಒಳ್ಳೆ ರೇಷ್ಮೆ ಸೀರೆ. ಫ್ಯಾಮಿಲಿಲಿ ಲಾಸ್ಟ್ ನಾನೇ ಲೀಸ್ಟಲ್ಲಿ ಇಲ್ದೇ ಇರೋನು ಇವನು. ಲೀಸ್ಟಲ್ಲಿ ಇಲ್ದಿರೋ ಲಾಸ್ಟ್ ನನ್ನ ಮಗ ನಾನು. ಸೊ ಪಾಪು ಗಾಢವಾದ ನಿದ್ರೆಗೆ ಜಾರಿದೆ. ಹೆವಿ ಸೈಲೆಂಟ್ ಅಲ್ವಾ? ನಿಂತರ ನೀನು ಸೈಲೆಂಟ್, ನೀನು ವೈಲೆಂಟ್. ನೀನು ನಿಜ ಹೇಳು, ನಾನು ಜಾಸ್ತಿ ಯಾರು ಪರಿಚಯ ಇರ್ತಾರೆ ಗೈಸ್ ಅವ್ರ ಹತ್ರ ಮಾತ್ರ ನಾನು ಮೀನ್ಸ್ ಮಧು, ಮದನ, ತ್ರಿವೇಣಿ ಇವ್ರ ಹತ್ರ ಮಾತ್ರ ಜಿಲ್ಲಾ ಆಗೋದು. ನಿಶಾ ನಂದು ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್. ನಿಶನ್ ಜೊತೆ ಸಣ್ಣಮ್ಮ ಅಂತ ಬೇರೆ ಹೆಸರು ಕಟ್ಟವಳೆ. ಇಷ್ಟೇ ಗೈಸ್, ಈಗ ಪೂಜೆ ಮನೆಗೆ ಬಂದು ಒಂದು ಸ್ವಲ್ಪ ಅವರ ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೊಂಡು ಪಾಪು ಹೆಂಗಿದೆ ಅಂತೆಲ್ಲ ನೋಡ್ಕೊಂಡು ನನಗೇನಾಗಬೇಕು ನಿಮ್ಮ ಮಗ? ನೀನ್ ಮಾಮ ಆಗ್ತೀಯ ಅವನ್ಗೆ, ಅಳಿಯ. ನಮ್ಮ ಅಳಿಯನ್ನ ಎತ್ಕೊಂಡು ಮಗ್ಳು ಕೊಡುವಂತೆ ಬಿಡು. ನೋಡುವ ಬೇರೆ ಬೇರೆ ಕಡೆ ಭಗವಂತ ಹಿಂಗ್ ಅನ್ಬೇಕು ತಥಾಸ್ತು ಅಂತಂದಾಗ ಆಗುತ್ತೆ. ನೋಡಿ ಗೈಸ್, ಮನೇಲಿ ಅಷ್ಟು ದೊಡ್ಡ ಲಾಂಗ್ ಮಿರರ್ ಇದ್ದಿ, ಸೈಡ್ ಮಿರರ್ ಇದ್ದಿ, ಎಲ್ಲಾ ಮಿರರ್ ಇದ್ರು, ಬ್ಯೂಟಿಷಿಯನ್ ಇದು ಪೂಜಾ ಮಧು ಮೇಕಪ್ ಆ್ಯಂಡ್ ಏರ್ ಅಕಾಡೆಮಿಗೆ ಬಂದು ಇಲ್ಲಿ ಹೇರ್ ಸ್ಟೈಲಿಂಗ್ ಮಾಡ್ಕೊತಾ ಇದ್ದಾರೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು. ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಈ ಥರ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ನೆಕ್ಸ್ಟ್ ಬ್ಲಾಗ್.